ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ VSSTV ಕನ್ನಡ ಬ್ಲಾಗ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕೊಡಗಿನ ಸಾಂಪ್ರದಾಯಿಕ ಹಬ್ಬ ಕೊಡಗಿನ ಹುತ್ತರಿ ಹಬ್ಬದ ಒಂದು ಸಿಂಪಲ್ ವಿಡಿಯೋ. ಯಾವ ಥರ ಒಂದು ಸಣ್ಣ ಪುಟ್ಟ ಪ್ರಿಪ್ರೇಷನ್ ಮಾಡ್ಕೋತೀವಿ ನಾವು ಹಬ್ಬಕ್ಕೆ ಅಂತ ಹೇಳಿ ಅಂತ ಹೇಳಿದ್ರೆ ಒಂದು ಸಿಂಪಲ್ಲಾಗಿ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಬ್ಬ ಅಂತ ಹೇಳಿದ್ರೆ ಗೊತ್ತಲ್ವಾ, ಮನೇಲಿ ಕೆಲಸ ಎಕ್ಸ್ಟ್ರಾ ಕೆಲಸ. ಅವತ್ತು ಹಬ್ಬದ ದಿನ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಸುಸ್ತು ಹಬ್ಬ. ಬೆಳಗಿನ ನಾಷ್ಟನೂ ಸರಿಯಾಗಿರಲ್ಲ, ಮಧ್ಯಾಹ್ನದ ಊಟನೂ ಸರಿಯಾಗಿರಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಒಂದ್ಸರಿ ಕೆಲಸ ಮಾಡಿ ಮುಗಿಸಿದ್ರೆ ಸಾಕಪ್ಪ ಅಂತ ಆಗ್ಬಿಟ್ಟಿರುತ್ತಲ್ವ. ಅದರಲ್ಲೂ ನಮ್ಮ ಹೆಣ್ಮಕ್ಳ ಕಷ್ಟ ಯಾರಿಗೆ ಹೇಳೋದು ಅಲ್ವಾ? ಕೆಲಸ ಮಾಡೋದೇ ನಮ್ಮ ಕೆಲಸ ಅಲ್ವಾ? ಹೆಣ್ಮಕ್ಳ ಕೆಲಸನೇ ಕೆಲಸ ಮಾಡೋದು. ನಮ್ಮ ಕೊಡಗಿನ ಉತ್ರಿ ಹಬ್ಬದಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಗೆಣಸು, ತಂಬಿಟ್ಟು, ಸಿಹಿಗೆಣಸು ಮತ್ತು ಉತ್ರಿ ಗೆಣಸು ಅಂತ ಹೇಳ್ತೀವಿ. ಅದನ್ನೆಲ್ಲ ಬೇಯಿಸಬೇಕು. ಅದೇ ಫಸ್ಟು ಹಬ್ಬದ ಮೇನ್ ಸ್ಪೆಷಲ್ ಡಿಶ್ಶು ನಮ್ಮ ಹಬ್ಬಕ್ಕೆ. ನೋಡಿ, ಗೆಣಸೆಲ್ಲ ಬೇಯಿಸಿ ಸಂಜೆ ಆಗೋಷ್ಟರೊಳಗೆ ಚೆಂಡುವುದು ಮಾಲೆ ಎಲ್ಲ ಮಾಡಿ ಬಾಗಿಲಿಗೆಲ್ಲ ತೋರಣ ಎಲ್ಲ ಕಟ್ಟಿ ಫುಲ್ಲು ಮನೆ ಜೊತೆಗೆ ಮನಸ್ಸುಗಳು ಕೂಡ ಒಂಥರ ಪ್ರಶಾಂತವಾಗಿರುವಂತೆ ನೋಡ್ಕೋತಾ ಇರ್ತೀವಿ. ಎಷ್ಟೇ ಕೆಲಸ ಮಾಡಿ ಸುಸ್ತಾದರೂ ಫೈನಲಿ ಸಂಜೆ ಆಗಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಫ್ರೆಂಡ್ಸ್, ಉತ್ರಿ ಹಬ್ಬದ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಮೊದಲ ಧಾನ್ಯ, ನಾವು ಬೆಳೆದ ಮೊದಲ ಧಾನ್ಯ ಮನೆಗೆ ತರುವ ಹಬ್ಬ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಉತ್ರಿ ಹಬ್ಬಕ್ಕೆ ನಾನಾ ರೀತಿಯ ವಿಶ್ಲೇಷಣೆಗಳಿದೆ. ಏನೇ ಒಂದು ವಿಶ್ಲೇಷಣೆಗಳಿದ್ರೂ ಇವಾಗ ನಾವು ತಿನ್ನುವ ಆಹಾರದ ಮೊದಲ ಬೆಳೆಯನ್ನು ದೇವರಿಗೆ ಸಮರ್ಪಿಸೋದು ಅಂತ ಹೇಳ್ಬೋದು. ಫಸ್ಟು ಮೊದಲು ಬೆಳೆದ ಧಾನ್ಯನ ಈ ಹಬ್ಬ ಆದಮೇಲೆ ನೆಕ್ಸ್ಟು ಕುಯ್ಲ್ ಕೆಲಸಕ್ಕೆ ಶುರು ಮಾಡ್ತೀವಿ. ಫಸ್ಟು ಕದರ್ ತಂದಂಗೆ ದೇವ್ರ ಮಲಿಟ್ಟು ಪೂಜೆ ಮಾಡಿ ಅದನ್ನೆಲ್ಲ ನೆರೆ ಕಟ್ಟೋದು ಅಂತ ಹೇಳ್ತೀವಿ. ದೇವ್ರ ರೂಮಾಗಲಿ, ಒಂದು ಧಾನ್ಯಗಳಿಡೋ ಸ್ಥಳ, ದುಡ್ಡಿಡೋ ಸ್ಥಳ ಆಗಲಿ, ಯಾವುದೇ ಒಂದು ನಮ್ಮ ಜೀವನಕ್ಕೆ ಆಧಾರವಾಗಿರೋ ಎಲ್ಲ ಒಂದು ವಸ್ತುಗಳಿಗೂ ನಾವು ಆ ನೆರೆನ ಕಟ್ಟಿ ಪೂಜೆ ಮಾಡ್ತೀವಿ. ಹಾಗೆ ಆ ಒಂದು ಧಾನ್ಯ ಮನೆಗೆ ಬಂದಾಗ ಎಷ್ಟೊಂದು ಒಂದು ಒಳ್ಳೆ ವೈಬ್ ಇರುತ್ತೆ ಅಂದರೆ ಅಲ್ವಾ ಫ್ರೆಂಡ್ಸ್? ನಿಜವಾಗ್ಲೂ ದೇವರೇ ಮನೆ ಒಳಗೆ ಬಂದ್ರೇನೋ ಅಂತ ಅನ್ನಷ್ಟು ಖುಷಿಯಾಗುತ್ತೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಬೆಳೆ ಅಲ್ವಾ, ಬೆಳೆ ಅಂತ ಎಷ್ಟೊಂದು ಕಷ್ಟಪಟ್ಟು ರೈತರು ಬೆಳಿತೀವಿ. ಅದಕ್ಕೊಂದು ಬೆಲೆ ಸಿಗುತ್ತೆ, ಇಲ್ಲ ಬೆಲೆ ಸಿಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷ ಆಗಲಿ ಪ್ರತಿ ದಿನ ಆಗಲಿ ಅದಕ್ಕೊಂದು ಬೆಲೆ ಇರಲಿ ಇಲ್ದೋಗಲಿ ಅದನ್ನ ಪೂಜೆ ಮಾಡ್ತೀವಲ್ವಾ, ನಿಜವಾಗ್ಲೂ ನಾವು ರೈತರು ಅಂತ ಹೇಳ್ಕೊಳ್ಳಿಕ್ಕೆ ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗೆ ಮಕ್ಕಳಿಗೆಲ್ಲ ಪಟಾಕಿದೇ ಸಂಭ್ರಮ ಫ್ರೆಂಡ್ಸ್. ಯಾವ್ಯಾವ ಥರ ಪಟಾಕಿ ಬೇಕು, ನಾವು ಸಣ್ಣವರಾಗಿದ್ದಾಗ ನಮಗೆ ಗೊತ್ತಿದ್ದು ನೆಲಕ್ಕೆ ಹಾಕೊಂಡು ಚಚ್ತೀವಲ್ಲ ಪಟಾಕಿ, ಅದು ಸುರ್ಸುರು ಕಡ್ಡಿ. ಹೋಗ್ಲಿ ಗನ್, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಿತ್ತು. ಗನ್ಗೆ ಹಾಕ್ಕೊಂಡು ಪಟ ಪಟ ಅಂತ ಹೊಡೆಯೋದು. ಮತ್ತು ಲಕ್ಷ್ಮೀ ಪಟಾಕಿ, ಬಾಂಬ್, ಹೀಗೆ ಸ್ವಲ್ಪ ಗೊತ್ತಿತ್ತು. ಬಟ್ ಈಗಿನ ಮಕ್ಕಳಿಗೆ ಎಷ್ಟೊಂದು ಥರದ್ದು ಪಟಾಕಿಗಳ ಹೆಸರು ಗೊತ್ತಿದೆ ಅಂತ ಹೇಳಿದ್ರೆ, ಅವ್ರು ಹೇಳೋದು ನೋಡಿದ್ರೆ ನಮಗೆ ಶಾಕ್ ಆಗಿಬಿಡುತ್ತೆ. ಪಟಾಕಿ ಅಂಗಡಿಯವ್ರಿಗಿಂತ ಹೆಚ್ಚಾಗಿ ಮಕ್ಳಿಗೆ ಗೊತ್ತಿದೆ. ಎಲ್ಲಿ ಕಲ್ತ್ಕೊಂಬಂದ್ರು ಇದನ್ನೆಲ್ಲ ಅಂತ ನಮಗೆ ಅನ್ನಿಸ್ತಾ ಇರುತ್ತೆ. ಹಾಗೆ ಫ್ರೆಂಡ್ಸ್, ಕೊಡಗಿನ ಉತ್ರಿ ಹಬ್ಬದ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಕಡುಬುಟ್ಟು ಪಂದಿಕರಿ. ಇದು ಮೇಯ್ನು. ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ರೊಬ್ಬರಿಗೆ ಅಯ್ಯೋ ಅವ್ರು ಹಂದಿ ಮಾಂಸ ತಿಂತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಅವರವರ ಊರಿನ ಕಲ್ಚರು, ಅವರವ್ರ ಪದ್ಧತಿಗಳನ್ನ ಯಾರೂ ಏನು ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್? ಒಬ್ಬೊಬ್ಬರಿಗೆ ಒಂದೊಂದು ಥರ ಕಲ್ಚರ್ ಇರುತ್ತೆ. ಇದು ನಮ್ಮ ಕೊಡಗಿನ ಕಲ್ಚರು ಅಲ್ವಾ? ಯಾರದೇ ಒಂದು ಸಂಪ್ರದಾಯಗಳನ್ನ ನಾವು ಟೀಸ್ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ, ನಾನು ತುಂಬ ವೀಡಿಯೋದಲ್ಲಿ ನೋಡಿರ್ತೀನಿ, ಅಯ್ಯೋ ಅವರು ಪೋರ್ಕ್ ತಿಂತಾರೆ, ಚಿಕನ್ ತಿಂತಾರೆ, ಪ್ರಾಣಿನ ಕೊಲ್ತಾರೆ, ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಒಂದು ಫುಡ್ ಸರ್ಕಲ್ಲು ಆ ಥರ ಇದೆ ಅಂತ ಹೇಳಬೇಕಾದ್ರೆ ಅವ್ರವ್ರಿಗೆ ತಕ್ಕಂಗೆ ಅವರು ಒಂದು ಆಹಾರ ಪದ್ಧತಿನಾಗಲಿ, ಸಂಪ್ರದಾಯನಾಗಲಿ, ಸಂಸ್ಕಾರನಾಗಲಿ ಕಲ್ತಿರ್ತಾರೆ. ಸೊ ಅವ್ರವ್ರ ಊರಿಗೆ ತಕ್ಕಂಗೆ, ಅವರವರ ಒಂದು ಸಂಪ್ರದಾಯಗಳಿಗೆ ತಕ್ಕಂತೆ ಮಾಡೋದ್ರಿಂದ ಯಾರ ಒಂದು ಸಂಪ್ರದಾಯನಾಗಲಿ ಸಂಸ್ಕಾರನಾಗಲಿ ನಾವು ಅಗೌರವ ತೋರಿಸ್ಬಾರ್ದು ಅಂತ ಹೇಳೋದು ನನ್ನ ಒಪಿನಿಯನ್ ಫ್ರೆಂಡ್ಸ್ ಅಲ್ವಾ? ಎಲ್ರಿಗೂ ಅವ್ರವ್ರದ್ದೇ ಆದ ಒಂದು ರೈಟ್ಸ್, ಅವ್ರವ್ರದ್ದೇ ಆದ ಒಂದು ಥಿಯರಿಗಳಿರುತ್ತೆ. ಅವ್ರಿಗೆ ಯಾವ ಥರ ಬದುಕಬೇಕು, ಯಾವ ಥರ ಜೀವಿಸಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾವು ಬೇರೊಬ್ಬರನ್ನ ಫುಡ್ ಆಗಲಿ ಒಂದನ್ನಾಗಲಿ ಅಗೌರವ ಮಾಡಬಾರ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ಆಗಲೇ ಹೇಳ್ದಂಗೆ ಮಕ್ಳಿಗಂತೂ ಪಟಾಕಿ ಹೊಡೆಯೋದು ಅಂತ ಹೇಳಿದ್ರೆ ಒಂದು ದೊಡ್ಡ ಸಂಭ್ರಮ. ನನಗಂತೂ ನಿಜ ಭಯ. ನಾನು ಪಟಾಕಿ ಹತ್ರ ಹೋಗ್ಲಿಕ್ಕೂ ಸ್ವಲ್ಪ ಭಯ ಅಂದರೆ ಭಯನೇ. ಅದರಲ್ಲೂ ಊಚಟ್ಟಿ ಇದು ಮಾತ್ರ ಕಸ್ಲಿಕ್ಕೊಂದು ಖುಷಿ ಇರುತ್ತೆ. ಬಟ್ ಅದನ್ನು ಕೂಡ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾರಲ್ವ. ಸೊ ಅವಾಗಂತೂ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಮಕ್ಕಳು ಪಟಾಕಿ ಹೊಡಿತಾ ಇದ್ದರೆ ಅವ್ರ
ಅಪ್ಪನಿಗೆ ಸ್ವಲ್ಪ ಭಯ ಇಲ್ದಿರ್ಬೋದು, ಅವ್ರಿಗೆ ಸ್ವಲ್ಪ ಮಕ್ಕಳು ಧೈರ್ಯವಾಗಿರಲಿ, ಬಿಡು ಹೊಡಿಲಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ನಾನಂತೂ ಅವ್ರು ಪಟಾಕಿ ಹೊಡೆದು ಮುಗಿಯೋಷ್ಗಳಿಗೆ ದೇವ್ರೆ ಏನೋ ಆಗ್ದಂಗೆ ನೋಡ್ಕೊಪ್ಪ ಅಂತ ಹೇಳ್ತಾ ಇರ್ತೀನಿ. ಬಟ್ ಮಕ್ಕಳನ್ನಂತೂ ತಡಿಯೋಕ್ಕಾಗೋದೇ ಇಲ್ಲ ಅಲ್ವಾ, ಅವ್ರಿಗೊಂದು ಖುಷಿ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿದೆ ಅಲ್ವಾ, ಮನೆಗೆ ಫಸ್ಟು ಕದ್ರು ತೊಗೊಂಬರೋದು ಅಂತ. ಭತ್ತದ ಕದ್ರನ್ನ ಎಲ್ಲರೂ ಅವ್ರ ಗದ್ದೆಗೆ ಹೋಗಿ ತೊಗೊಂಬರ್ತಾರೆ. ನಮ್ಮ ಕೊಡಗಿನ ಪದ್ಧತಿ ಏನಪ್ಪ ಅಂತ ಹೇಳಿದ್ರೆ, ಮೊದಲು ಇಗ್ಗುತಪ್ಪ ದೇವಸ್ಥಾನದಲ್ಲಿ ಭತ್ತದ ಕದರನ್ನ ತೆಗೆದು ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಎಲ್ಲ ಕೊಡಗಿನ ಜನತೆಯವರು ಅವ್ರವ್ರ ಗದ್ದೆಗೆ ಹೋಗಿ ಕದರನ್ನ ತಗೊಬಂದು ಮನೇಲಿಟ್ಟು ಪೂಜೆ ಮಾಡೋ ಒಂದು ಸಂಪ್ರದಾಯ ಪದ್ಧತಿ ಇದೆ. ಫಸ್ಟು ಇಗ್ಗುತಪ್ಪ ದೇವಸ್ಥಾನದಲ್ಲಿ ಆದಮೇಲೆ ನೆಕ್ಸ್ಟು ಎಲ್ಲ ಕಡೆಯೂ ಕೂಡ ಸಂಭ್ರಮದಿಂದ ಈ ಉತ್ತರಿ ಹಬ್ಬ ನಾವು ಸೆಲೆಬ್ರೇಟ್ ಮಾಡ್ತೀವಿ. ನಿಜವಾಗ್ಲೂ ತುಂಬ ಸಂತೋಷ, ಖುಷಿಯಾಗುತ್ತೆ ಫ್ರೆಂಡ್ಸ್. ಯಾಕೆಂತ ಹೇಳಿದ್ರೆ ಇದೊಂದು ಹಬ್ಬಕ್ಕೆ ಎಲ್ಲೇ ಇವಾಗ ದೂರ ಮೈಸೂರು, ಬೆಂಗಳೂರು ಎಲ್ಲೇ ಹೊರಗಡೆ ಇರಲಿ ಕೆಲಸಕ್ಕೆ ಅಂತ ಹೋಗಿ ಸೇರ್ಕೊಂಡಿರ್ತಾರಲ್ವ, ಅವರೆಲ್ಲರೂ ಕೂಡ ಹಬ್ಬ ಅಂತ ಹೇಳಿದಾಗ ಬಂದು ಅವರವರ ಒಂದು ಊರಿಗೆ ಬಂದು ಸೇರ್ಕೊತಾರೆ. ಅದೇ ಅಲ್ವಾ ಒಂದು ಹಬ್ಬ ಹರಿದಿನಗಳನ್ನು ಕೂಡ ಮರಿದಂಗೆ ಮಕ್ಕಳು ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡೋದ್ರಿಂದ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಒಂದು ಹಬ್ಬದ ವೈಶಿಷ್ಟ್ಯತೆ ಎಲ್ಲ ತಿಳ್ಕೊಳ್ಳೋಕೆ ಅವಕಾಶ ಇದೆ ಅಲ್ವಾ ಫ್ರೆಂಡ್ಸ್. ಯಾಕೆಂತ ಹೇಳಿದ್ರೆ ಇವಾಗ ಎಲ್ಲರೂ ಒಂದು ಸಿಟಿ ಲೈಫು ಅಂತ ಅಂದ್ಕೊಂಡು ತಮಗಿರೋ ಆಸ್ತಿ ಪಾಸ್ತಿನೆಲ್ಲ ಮಾರ್ಕೊಂಡು ಸಿಟಿಲೋಗಿ ಸೆಟ್ಲ್ ಆಗ್ತೀವಿ ಅಂತ ಸೆಟ್ಲ್ ಆಗ್ತಾರೆ. ಬಟ್ ಅಲ್ಲೋಗಿ ಸೆಟ್ಲ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ವೆದರ್ ಆಗಲಿ, ಆ ಒಂದು ಪೊಲ್ಯೂಷನ್ ಇರೋ ಒಂದೊಂದು ಕಡೆ ಜಾಗಗಳಾಗಲಿ ಅವ್ರಿಗೇನನ್ಸುತ್ತೆ, ಯಪ್ಪ ಒಂದ್ಸರಿ ನಮ್ಮ ಊರಿಗೆ ಹೋಗ್ಬಿಟ್ರೆ ಸಾಕು ಅಂತ ಒಂದು ಮನಸ್ಸಿಗೆ ಬಂದುಬಿಡುತ್ತೆ. ಯಾಕೆಂತ ಹೇಳಿದ್ರೆ ಇದೇ ಒಂದು ಕೊರೋನಾ ಒಂದು ಬಂದಾಗ ಯಾರ್ಯಾರು ಎಲ್ಲೆಲ್ಲಿದ್ರು ಎಲ್ಲರೂ ಬಂದು ಅವ್ರವ್ರ ಊರಿಗೆ ಸೇರಿಕೊಂಡ್ರೆ ಸಾಕಪ್ಪ ಅನ್ನಂಗಾಗಿತ್ತು. ಸೊ ಮನುಷ್ಯನ ಜೀವನ ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಇರೋ ಒಂದು ಆಸ್ತಿನ ಒಂದು ತಂದೆ ಮಾಡಿಟ್ಟಿರೋದಾಗಲಿ ಅಥವಾ ಅವರೇ ಸಂಪಾದನೆ ಮಾಡಿರೋದಾಗಲಿ ಅದನ್ನ ಮಾರ್ಕೊಳ್ದೇ ನಮ್ಮ ಹಳ್ಳಿ ವಾತಾವರಣದಲ್ಲೂ ನಾವು ಇರಬೇಕು ಅನ್ನೋದಕ್ಕೋಸ್ಕರ ಆಗಿ ಎಲ್ಲರೂ ಅವರವರ ಒಂದು ಊರುಗಳನ್ನ ಮರಿಬಾರ್ದು. ಹಾಗೆ ಈ ಥರ ಒಂದು ಹಬ್ಬ ಹರಿದಿನಗಳಲ್ಲಿ ಯಾರೂ ಕೂಡ ಮರಿದಂಗೆ ಅವ್ರವ್ರ ಊರಿಗೆ ಬಂದು ಈ ಒಂದು ಹಬ್ಬ ಹರಿದಿನನ ಸೆಲೆಬ್ರೇಟ್ ಮಾಡ್ತಾರಲ್ವ, ನಿಜವಾಗ್ಲೂ ಅದು ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬೇಕು. ಹಾಗೆ ಫ್ರೆಂಡ್ಸ್, ನಾವು ದುಡಿಯೋಕ್ಕೋಸ್ಕರ, ಸಂಪಾದನೆ ಮಾಡೋಕ್ಕೋಸ್ಕರ ಯಾವ ಊರಲ್ಲಾದರೂ ಇರಲಿ, ಎಲ್ಲೇ ಇರಲಿ, ನಾವು ಹುಟ್ಟಿದ ಊರನ್ನ ಮಾತ್ರ ಮರಿಬಾರ್ದು ಅಲ್ವಾ ಫ್ರೆಂಡ್ಸ್. ಹಾಗೆ ನೆರೆ ಎಲ್ಲ ಕಟ್ಟಿ ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ ಸ್ಪೆಷಲ್ಲು ಕೊಡಗಿಗೆ ಆಗಲೇ ಹೇಳಿದೆ ಅಲ್ವಾ, ಈ ಹಬ್ಬದಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಾನ್ ವೆಜ್ಜು, ಕಡುಬಿಟ್ಟು, ಚಿಕನ್ನು, ಪೋರ್ಕ್, ಇದೆಲ್ಲ ಮಾಮೂಲಿ ಸ್ಪೆಷಲ್ ಡಿಶಸ್ ಇದ್ದೇ ಇರುತ್ತೆ. ಸೊ ಹಾಗೆಯೇ ನಮ್ಮಲ್ಲೂ ಕೂಡ ಅಡುಗೆಗಳನ್ನೆಲ್ಲ ಮಾಡಿದ್ವಿ ಖುಷಿಯಿಂದ. ಎಲ್ಲರೂ ಬೇರೆ ದಿನ ಮಾಮೂಲಿ ಕೆಲಸ ಎಲ್ಲ ಇದ್ದೇ ಇರ್ತದೆ, ಬಟ್ ಈ ಹಬ್ಬ ಅಂತ ಹೇಳಿದಾಗ ಎಲ್ಲರೂ ಒಂದು ಕಡೆ ಇರ್ತಾರಲ್ವ, ಅದೇ ಖುಷಿ. ನಮಗೂ ಹೆಣ್ಮಕ್ಳಿಗೂ ಅಡುಗೆ ಮಾಡೋದೇ ಒಂದು ಖುಷಿ ವಿಷಯ ಅಂತ ಹೇಳ್ಬೋದು. ಖುಷಿಯಾದರೂ ಆಗಲಿ, ಬೇಜಾರಾದರೂ ಆಗಲಿ, ಬಟ್ ಅಡುಗೆ ಮಾಡಲೇಬೇಕು. ಎಸ್ಪೆಷಲಿ ಹಬ್ಬ ಅಂತ ಹೇಳಿದ್ಮೇಲೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ, ಎಕ್ಸ್ಟ್ರಾ ಅಡುಗೆ ಅಂತೂ ಮಾಡಲೇಬೇಕಾಗುತ್ತೆ. ಈಗಂತೂ ಫ್ರೆಂಡ್ಸ್ ಆಗಿನಂಗೆ ದೊಡ್ಡ ತಪ್ಪಲೆಲ್ಲ ಬೇಯಿಸೋ ಕೆಲಸಗಳೇ ಇರೋದಿಲ್ಲ. ಈಗೆಲ್ಲ ಕುಕ್ಕರ್ ಇದೆಯಲ್ವಾ, ಎಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಅಡುಗೆ ಮಾಡೋದೆ. ಬಟ್ ಅಡುಗೆ ಮಾಡಲಿಕ್ಕೂ ತುಂಬ ಎಫರ್ಟ್ ಪಡಲೇಬೇಕಲ್ವಾ ಫ್ರೆಂಡ್ಸ್. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಅಡುಗೆಗಳನ್ನ ನೋಡಿ ನಿಮಗೂ ನಾನ್ ವೆಜ್ ತಿನ್ನೋ ಆಸೆ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಹಾಗೆ ಫ್ರೆಂಡ್ಸ್, ತುಂಬ ಜನ ಕೂರ್ಗ್ ಸ್ಪೆಷಲ್ ಪೋರ್ಕ್ ಕರಿ ಯಾವ ಥರ ಮಾಡೋದು ಅಂತ ಕಮೆಂಟ್ ಮಾಡಿದ್ರಿ. ಸೊ ನಾನಿವತ್ತು ಹಬ್ಬದ ಬ್ಯುಸಿಲಿ ಅದನ್ನು ಯಾವ ಥರ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆಲ್ಲ ಆಗಿಲ್ಲ. ಒಂದು ಸರಿ ಕೆಲಸ ಮಾಡಿ ಮುಗಿಸಿದ್ರೆ ಸಾಕಪ್ಪ ಅನ್ನಂಗಾಗಿತ್ತು. ಅದ್ರ ಮಧ್ಯಾಹ್ನ ಸಿಂಪಲ್ ಹಾಗೆ ಹೀಗೆ ಏನೋ ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಬಟ್ ಇದರಲ್ಲೂ ಕೂಡ ಫುಲ್ ಡೀಟೇಲಿಂಗ್ ವೀಡಿಯೋ ಹಾಕಿಲ್ಲ. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಇಯರ್ ಹಬ್ಬದಲ್ಲಿ ಫುಲ್ಲು ಯಾವ ಥರ ಕದ್ರ ತೆಗೆಯೋದು ಅದೆಲ್ಲನೂ ಫುಲ್ ವೀಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಮುಂಬರುವ ಎಲ್ಲ ವೀಡಿಯೋಗಳಿಗೂ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.